ನಮ್ಮ ಮಂಡ್ಯದವರು ಭಾಳ ಸೂಕ್ಷ್ಮ, ಯಾವ್ಯಾವ ಸಂದರ್ಭದಲ್ಲಿ ಏನು ತೀರ್ಮಾನ ತಗೋಬೇಕು ಅದು ಬುದ್ಧಿವಂತರಿದ್ದು ಇದ್ದಾರೆ. ಚಲರಾಯ ಸ್ವಾಮಿ ಅವರು ಸ್ಟಾರ್ ಚಂದ್ರ ಅವ್ರನ್ನ ಕರ್ಕೊಂಡು ಬಂದಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸ್ಟಾರ್ ಚಂದ್ರ ಅವ್ರಿಗೆ ಯಾಕೆ ಓಟ್ ಹಾಕ್ಬೇಕು? ನಾವು ಅಭಿವೃದ್ಧಿ ಮತ್ತು ಕಾರ್ಯಕ್ರಮಗಳ ಕಡೆ ಹೋಗ್ತಾ ಇದ್ದೀವಿ. ಸೊ ಅವರು ಗ್ಯಾರಂಟಿನ ನಿಲ್ಲಿಸಲೇಬೇಕು, ಗ್ಯಾರಂಟಿ ಕೊಡಬಾರ್ದು ಅನ್ನೋದು ಬಿಜೆಪಿಯವರ. ಅವ್ರದ್ದು ಒಂದು ಗ್ಯಾರಂಟಿ ಇದೆ ಸರ್, ಅವ್ರದ್ದು ಒಂದು ಮೋದಿ ಗ್ಯಾರಂಟಿ ಇದೆ, ನಿಮ್ದು ಒಂದು ಕಾಂಗ್ರೆಸ್ ಗ್ಯಾರಂಟಿ ಇದೆ, ನಮ್ದು ಒಂದಲ್ಲ, ಇಬ್ಬರದು ಗ್ಯಾರಂಟಿ ಇದೆ ಸರ್. ಇಲ್ಲ, ನಮ್ದು 5 ಗ್ಯಾರಂಟಿನೂ ಇಂಪ್ಲಿಮೆಂಟ್ ಮಾಡಿದ್ದೀವಿ. ಮೋದಿ ಗ್ಯಾರಂಟಿ ಎಲ್ಲಾಯ್ತು? 15 ಲಕ್ಷ ಅಕೌಂಟ್ಗೆ. ಮೋದಿಯವ್ರ ಗ್ಯಾರಂಟಿ 2 ಕೋಟಿ ಎಲ್ಲಿ ಅಪಾಯಿಂಟ್ಮೆಂಟ್ ಕೊಟ್ಟರು? ಮೋದಿ ಗ್ಯಾರಂಟಿ ಅಂತೇಳಿ ಪ್ರೈಮ್ ಮಿನಿಸ್ಟ್ರು ಅಡ್ವರ್ಟೈಸ್ಮೆಂಟ್ ಕೊಟ್ಟವ್ರೆ ನಿಮ್ಮ ಟಿ ವಿಗಳಿಗೆಲ್ಲ. ಪಾಪ ನೀವು ಅಡ್ವರ್ಟೈಸ್ಮೆಂಟ್ ತೊಗೊಂಡ್ಮೇಲೆ ಕೊಡಲೇಬೇಕು, ಕೊಡ್ತೀರಾ. ನೀವು ಈಗ ಹೊಸದಾಗಿ ಮಾಡಿದ್ರೆ ನೀವು ಈಗ ಹೊಸದಾಗಿ ಸ್ಟಾರ್ಟ್ ಮಾಡಿದರೆ ಇನ್ನೂ ಗ್ಯಾರಂಟಿ ನಿಮ್ಗೆ ತಲುಪಿಲ್ಲ. ಬಟ್ ಆದರೆ ಮಾನ್ಯ ಪ್ರಧಾನಿಯವರು ಕೊಟ್ಟಂಥ ಗ್ಯಾರಂಟಿ ಅಷ್ಟೇ ಬಿಟ್ಟರೆ ಅದು ಇಂಪ್ಲಿಮೆಂಟ್ ಆಗಿಲ್ಲ. ನಾವು ಇಂಪ್ಲಿಮೆಂಟ್ ಮಾಡಿದ್ದೀವಿ, ಎಕ್ಸಿಕ್ಯೂಟ್ ಮಾಡಿದ್ದೀವಿ. ಇವತ್ತು ಬಿ ಜೆ ಪಿಯವರು ಪ್ರಾರಂಭದಿಂದನೂ ಇದನ್ನು ಗ್ಯಾರಂಟಿಯನ್ನು ಸ್ಥಗಿತ ಮಾಡಬೇಕು ಅಂತ ಪ್ರಯತ್ನ ಮಾಡಿದ್ದಾರೆ, ಅದಾಗಿಲ್ಲ. ಇವತ್ತು ಸುಪ್ರೀಂ ಕೋರ್ಟ್ ಮುಂದೆನೂ ಹೋಗಿದ್ದಾರೆ ಅವರು. ಇದರಿಂದ ದೇಶಕ್ಕೆ ನಷ್ಟ ಆಗುತ್ತೆ, ರಾಜ್ಯಕ್ಕೆ ನಷ್ಟ ಆಗುತ್ತೆ, ನಿಲ್ಲಿಸಬೇಕು ಅಂತ. ಅದು ಹೆಂಗೆ ಜನ ಓಟ್ ಕೊಡ್ತಾರ್ರಿ? ಪ್ರತಿ 7 ಕೋಟಿ ಜನರಿಗೆ ಎಲ್ಲೋ ಒಂದಷ್ಟು ಬೆಳೆ ಎಣಿಸೋ ಜನ ಬಿಟ್ಟರೆ, ಯಾವುದೇ ಗ್ರಾಮೀಣ ಪ್ರದೇಶದಲ್ಲಿ ಪ್ರತಿ ಮನೆಗೆ 5,000ವರೆಗೂ ಹೋಗುತ್ತೆ ಪ್ರತಿ ತಿಂಗಳು. ಇದು ಒಂದು ದಿವಸದಲ್ಲ, 12, 60 ಸಾವಿರ ಆಗುತ್ತೆ ವರ್ಷಕ್ಕೆ. ಸೊ 6, 5, 30, 3 ಲಕ್ಷ ರೂಪಾಯಿ ವರ್ಷ, 5 ವರ್ಷಕ್ಕೆ ಹೋಗುತ್ತೆ ಒಂದು ಕುಟುಂಬಕ್ಕೆ. ಸೊ ಈ ಎಲ್ಲ ಥರದ ಸೌಲಭ್ಯಗಳು. ಸೊ ಅವ್ರಿಗೆ ಹೆಂಗೆ ರೀ ಬೇಡ ಅನ್ನೋರ್ಗೆ ಓಟ್ ಕೊಡೋಕ್ಕಾಗತ್ತೆ ರೀ? ಜನ ಕೊಡಲ್ಲ ರೀ. ಸರ್, ಈಗ ನೀವು ಕೃಷಿ ಅಂದರೆ ಒಬ್ಬ ಕೃಷಿ ಸಚಿವರಾಗಿ ತಾವು ಮಂಡ್ಯ ಜನರಿಗೆ ಏನೇನು ಮಾಡ್ಬೋದು ಅನ್ನೋದ್ರ ಬಗ್ಗೆ ತಮ್ಮ ಬ್ಲೂ ಪ್ರಿಂಟ್ ತಾವು ಹೇಳ್ತಾ ಇದ್ದೀರಾ. ಇನ್ನೊಂದು ಕಡೆ ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ದಾರೆ, ನಾನು ಮೋದಿ ಗೌರ್ಮೆಂಟಲ್ಲಿ ಕ್ಯಾಬಿನೆಟ್ ಮಿನಿಸ್ಟರ್ ಆಗ್ತೀನಿ, ನಾನು ಕೃಷಿ ಸಚಿವ ಆಗ್ಬೋದು, ನೀರಾವರಿ ಯೋಜನೆಗಳು ಅದು ಮೇಕೆದಾಟಿಂದ ಹಿಡಿದು ಭದ್ರಾ ಮೇಲ್ದಂಡೆಯಿಂದ ಹಿಡಿದು ಮಹದಾಯಿಯಿಂದ ಹಿಡಿದು ಎಲ್ಲ ನೀರಾವರಿ ಯೋಜನೆಗಳನ್ನು ನಾನು ಅಪ್ಗ್ರೇಡ್ ಮಾಡ್ತೀನಿ ಮತ್ತು ಜಾರಿಗೆ ತರ್ತೀನಿ, ರೈತರಿಗೆ ನೀರು ಹರಿಸ್ತೀನಿ. ಈಗಿನ ಸರ್ಕಾರ ನೀರು ಕೊಡ್ತಾ ಇಲ್ಲ, ಬೆಳೆಗಳೆಲ್ಲ ಒಣಗೋಗ್ತಾವೆ. ನಾನು ಬಂದರೆ ಮಂಡ್ಯ ಜನರಿಗೆ ಏನು ಬೇಕೋ ಅದು ಕೊಡ್ತೀನಿ, ಮೋದಿಯವ್ರ ಜೊತೆ ಮಾತಾಡಿ ಎಲ್ಲ ಯೋಜನೆಗಳನ್ನು ತಗೊಂಡು ಬರ್ತೀನಿ ಅಂತ. ಈಗ 10 ತಿಂಗಳು ಇದ್ರಲ್ಲ ಮೋದಿ ಜೊತೆಲಿ, ಅಲಯನ್ಸ್ ಮಾಡ್ಕೊಂಡೆ 6-7 ತಿಂಗಳಾಯ್ತಲ್ಲ, ಯಾಕೆ ಕೊಡ್ಲಿಲ್ವಂತೆ? ನಾವು ಬೇಡ ಅಂದಿದ್ವಾ? ಜನಕ್ಕೆ ಒಳ್ಳೇದಾಗದೇ ಬೇಕಿದ್ದಲ್ಲ. ಇದನ್ನು ಮೇಕೆದಾಟನ್ನು ಮಂಜೂರು ಮಾಡ್ಕೊಂಬಂದ್ಬಿಡ್ಬೋದಾಯ್ತು. ನಾವು ರೆಡಿ ಇದ್ದೋ. ಅಲ್ಲ, ನೀವೇ ಅಲ್ವಾ ಸರ್ ಪಾದಯಾತ್ರೆ ಮಾಡ್ಬಿಟ್ಟು ಒಂದು ವಾರದಲ್ಲಿ ತರ್ತೀವಿ ಅಂತ ಅಂದಿದ್ದು? ಪಾದಯಾತ್ರೆ ಮಾಡಿ ನಾವು ರೆಡಿ ಇದ್ದೀವಿ, ನಮ್ಮ ಪ್ರಪೋಸಲ್ ಕೊಟ್ಟಿದ್ದೀವಿ. ಈಗ ಅವರು ಮೋದಿ ಹತ್ರ ಬರ್ಸ್ಕೊಂಬತ್ತೀವಿ ಅಂತ ಹೇಳಿದ್ರು ಅಂದ್ರಲ್ಲ, ಬರ್ಸ್ಕೊಂಬಂದ್ಬಿಟ್ಟಿದ್ರೆ ನಾವಿಲ್ಲಿ ಎಕ್ಸಿಕ್ಯೂಟ್ ಮಾಡಿಬಿಡ್ತಿದ್ದೋ. ಅವಾಗ ಅಟ್ಲೀಸ್ಟ್ ಅವ್ರಿಗೂ ನಮಗೂ ಇಬ್ಬರಿಗೂ ಅರ್ಧ ಆಗ್ಬಿಡೋದು. ಅವರು ಅಲ್ಲಿ ಅಪ್ರೂವ್ ಮಾಡಿಸ್ಕೊಂಬಂದ್ರು, ಇಲ್ಲಿ ನಾವು ಸ್ಟಾರ್ಟ್ ಮಾಡ್ದೋ ಅನ್ನಂಗೆ ಆಗೋದು. ಅವ್ರಿಗೂ ಆ ಕ್ರೆಡಿಟ್ ಸೇರೋದು ಅಲ್ವಾ? ಮತ್ತು ಮಂತ್ರಿ, ಯಾವ ಮಂತ್ರಿ ಆದ್ರೆ ತಾನೇ ರಾಜ್ಯ ಸರ್ಕಾರ ಬಿಟ್ಟು ಏನಾದ್ರು ಅಭಿವೃದ್ಧಿ ಮಾಡಲಿಕ್ಕಾಗತ್ತಾ? ಪ್ರತ್ಯೇಕವಾಗಿ ಇಲ್ಲೊಂದು ಸರ್ಕಾರ ರಚನೆ ಮಾಡಲಿಕ್ಕಾಗತ್ತಾ? ಕೇಂದ್ರದ ಯೂನಿಟನ್ನು ಯಾವುದೇ ಸರ್ಕಾರ ಕೇಂದ್ರದಲ್ಲಿದ್ದರೂ, ಯಾವುದೇ ಒಬ್ಬ ಮಂತ್ರಿ ಇದ್ರೂ ರಾಜ್ಯ ಸರ್ಕಾರದ ಮೂಲಕನೇ ಅಭಿವೃದ್ಧಿಯನ್ನು ಮಾಡಬೇಕಾಗತ್ತೆ. ಈಗ ನಾನು ಇಲಾಖೆಯಲ್ಲಿ ನಾನು ಕೃಷಿ ಇಲಾಖೆ ಇದ್ದೀನಿ. ಕೆಲವು ಯೋಜನೆ ನಾವು ನೇರವಾಗಿ ರಾಜ್ಯ ಮಟ್ಟದ ಯೋಜನೆಗಳಿರ್ತವೆ, ಕೆಲವು ರಾಷ್ಟ್ರದ ಪುರಸ್ಕೃತ ಯೋಜನೆಗಳಿರ್ತವೆ. ಅವ್ರು 60% ನಾವು 60% ಅವ್ರ ಪಾರ್ಟಿನ ಕೊಡ್ತಾರೆ. ಅದು ನಮ್ಮ ಸರ್ಕಾರ ಕೊಡಬೇಕು, ನಾವು ಇಂಪ್ಲಿಮೆಂಟ್ ಮಾಡಬೇಕು. ನಾವು 40% ಕೊಡದೇ ಇರೋದು ಇಂಪ್ಲಿಮೆಂಟ್ ಆಗಲ್ಲ, ಅಥವಾ ನಾವು 60% ಕೊಡದೇ ಇರೋದು ಇಂಪ್ಲಿಮೆಂಟ್ ಆಗಲ್ಲ, ನಾವೇ ಮಾಡಬೇಕು. ಅದರಿಂದ ಅವ್ರು ಪ್ರತ್ಯೇಕವಾಗಿ ವಿಶೇಷವಾಗಿ ಇದೆಲ್ಲ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಸೊ SM ಕೃಷ್ಣ ಅವರು ಕೇಂದ್ರ ಮಂತ್ರಿ ಆಗಿದ್ದರು, ಈಗ ಪ್ರಹ್ಲಾದ್ ಜೋಶಿ ಅವರಿದ್ದಾರೆ, ಶೋಭಾ ಕರಂದ್ಲಾಲ್ ಕೂಬಾ ಅವರಿದ್ದಾರೆ, ಬೇಕಾದಷ್ಟು ಜನ ಕೇಂದ್ರದ ಮಂತ್ರಿ ಇದ್ದಾರೆ. ಅವರೆಲ್ಲ ಹಂಗಾದ್ರೆ ಇವ್ರ ಥರ ಆಗ್ಬಿಟ್ಟಿದ್ರೆ ಏನೇನೋ ಮಾಡ್ಬಿಡೋದು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.